ಯಾಕೆ ಹಂಗೆ ನೋಡ್ತಿ ಏನು ನೋಡ್ತಿ ಏನೇನು ಮಾಡ್ತಾರೆ ನೋಡ್ತೀನಿ ನೋಡ್ಕೋ 2 ದಿವಸ ತಿರ್ಗಾ ಅದೇ ಅನ್ಬೇಡ ಆಗಾಗ್ಲ ಅಯ್ಯ ಹೆಂಗೆ ಹಂಗೆ ಅಪ್ಪನ ಮೇಲೆ ಹಂಗೋತಿ 2 ದಿವಸ ಅಂದ್ರೆ ಮಾಡೋದು ನೋಡ್ಕೋ ನೋಡ್ಕೊಳ್ಳಿ ಮಾಡ್ಕೊ ಅಂತ ಮಾಡ್ಕೊಡ್ಬೇಕು. ಗಾಯ್ಸ್ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸ್ ಇವತ್ತು ಏನಪ್ಪ ಅಂತಂದ್ರೆ ಮುದ್ದೆ ಬಸ್ಸಾರು ಬಿಟ್ಬಿಟ್ಟು ಚೈನೀಸ್ ಅಲ್ಲ ಫಾರಿನ್ ಫುಡ್ ಟ್ರೈ ಮಾಡ್ಕೊಡ್ತಾ ಇದೀವಿ. ಫಾರಿನ್ ಫುಡ್ ಟೇಸ್ಟ್ ಮಾಡ್ತಾ ಇದೀವಿ. ಹೋಮ್ ಮೇಡ್ ಫಾರಿನ್ ಫುಡ್ ಬ್ರೆಡ್ ಅಲ್ಲಿ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ತಾ ಇದೀವಿ. ಏನಮ್ಮ ಸ್ಯಾಂಡ್ವಿಚ್ 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 ಅಲ್ಲ ಸ್ಯಾಂಡ್ವಿಚ್ 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 ಮಾಡ್ತಾ ಇದೀವಿ. ಅದು ಹೆಂಗೆ ಮಾಡೋ ಪ್ರೊಸೀಜರು ಇವ್ರು ಮೇಡಮ್ ಅವ್ರು ಹೇಳ್ಕೊಡ್ತಾಳೆ. ಆಮೇಲೆ ನೋಡ್ಕೊಳ್ರಿ ಐಟಮ್ಗಳೆಲ್ಲ ಹಾಕಿ ಹೆಂಗೆ ಮಾಡೋದು ಅಂತ. ಫಸ್ಟು ಈರುಳ್ಳಿ, ಟೊಮೆಟೊ ಹಣ್ಣು, ಕ್ಯಾಪ್ಸಿಕಮ್ಮು, ಇದು ಎಲೆಕೋಸು, ಕ್ಯಾಬೇಜ್ ಇಂಗ್ಲೀಷು ಫಸ್ಟ್ ಈರುಳ್ಳಿ. ಗೈಸ್ ಇದನ್ನ ಸಂಜೆ ಟೈಮ್ ಜಾಸ್ತಿ ಟ್ರೈ ಮಾಡ್ರಿ, ಸಕಾಗಿರ್ತದೆ. ಏನೇನೋ ಮಾಡ್ತಿರ್ತಾಳೆ ಎಲ್ಲ ಟ್ರೈ ಮಾಡ್ರಿ. ಇನ್ನೊಂಥರ ಸಲಾಡ್ ಮಾಡ್ತಾಳೆ, ಅದನ್ನ ಯಾವ ಥರ ಮಾಡಿಸ್ತೀನಿ. ಸದ್ಯಕ್ಕೆ ಇಷ್ಟು ಸ್ಯಾಂಡ್ವಿಚ್, ಹೋಮ್ ಮೇಡ್ ಸ್ಯಾಂಡ್ವಿಚ್. ಅದೇ ಈರುಳ್ಳಿ ಆಮ್ಲೆಟ್, ಬ್ರೆಡ್ ಆಮ್ಲೆಟ್ ಮಾಡ್ತಾಳ ಎಳ್ಳೆಳ್ಳು. ಆಮೇಲೆ ಟೊಮೆಟೊ ಹಣ್ಣು, ಆಮೇಲೆ ಕ್ಯಾಪ್ಸಿಕಮ್ 3 ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಎಲೆಕೋಸು ಹಾಕ್ಬಿಟ್ಟು ಏನು ಮಾಡ್ಬೇಕು ಇದನ್ನ ಹಾಕ್ತೀನಿ ಇರು. ಎಲೆಕೋಸು ಆಯ್ತಾ? ಮಯನೀಸ್ ಗೈಸ್ ಇಷ್ಟಕ್ಕೆಲ್ಲ ಮಯನೀಸು. ಇದು ಯಾವ್ದಾದ್ರು KFC ಯಾರು ಹೋಗಿ ಕೇಳ್ರಿ ಕೊಡ್ತಾರೆ. ನಾನು ಯಾವ್ದು 5 ಸ್ಟಾರ್ ಇದಕ್ಕೆ ಹೋಗಿ ತಗೊಂಬಂದು ಜಾಸ್ತಿ ಇಷ್ಟ ಇರೋರು ಹಾಕೊಂಡು. ಇವನು ಯಾರು KFC ಇಲ್ಲಿ ಚಿಕನ್ ಆರ್ಡರ್ ಮಾಡಿಬಿಟ್ಟು ಮಯನೀಸ್ ಪ್ಯಾಕೆಟ್ ಅನ್ನತಾನೆ ಅನ್ಕೊಂಡಿರ್ಬೇಕು ಅವಕ್ಕ. 5 ರೂಪಾಯಿ ಪ್ಯಾಕೆಟ್ ಅಷ್ಟೇ ತಗೊಂಬರಿ ಮಯನೀಸು. ಇದು ಮಾಡೋದು ಮೊಟ್ಟೆ ಎಗ್ ವೈಟಲ್ಲಿ. ಜಾಸ್ತಿ ಬೇಕಾದ್ರು ಜಾಸ್ತಿ ಹಾಕೊಂಬಿಟ್ಟು ಮಯನೀಸು ಇಷ್ಟ ಇರೋರು. ನೀನು ಎಷ್ಟು ಹಾಕಂತಿ? 2 ಹಾಕಂತಿ? 4 ಹಾಕೊಂಬಿಡು. ಹೋಗಿ ಬೇಡಪ್ಪ, ನಾವು ಅಮ್ಮ ವಾಂತಿ ಮಾಡ್ಕೊಡ್ತೀವಿ. ಜೋಳನ ಮಿಸ್ಕಿನ ಜೋಳ, ಮೆಕ್ಕೆಜೋಳ, ಸ್ವೀಟ್ ಕಾರ್ನ್ ತಿನ್ನು ನೋಡು ಒಂಚೂರು ಟೇಸ್ಟ್ ಹೆಂಗೆ ಕೊಡ್ತಾಳೆ ಅಂತ. ನಿಂಗೆ ಹೆಂಗೆ ಗೊತ್ತು? ಅವೆಲ್ಲ ತಿಂದು ಪಳಗಿರೋರು ಗೊತ್ತು. ಸಿಟಿ ಕಡೆ ಹೆಂಗೆ ತಿಂತಾರೆ ಗೊತ್ತೇವ ನಮ್ಮ ಬಗ್ಗನ. ನೀನು ಹೆಂಗೆ ಕತಿ ಬಸ್ಸಾರು ಇದ್ರಾಗ ಇದ್ದಿ. ಒಂದ್ಸರಿ ಟ್ರೈ ಮಾಡಿ ಜೀವನದಲ್ಲಿ ದಿವಸ ತಿನ್ನು ಅಂತಾರ. ಯಾವತ್ತೂ ಒಂದ್ಸರಿ ಟೇಸ್ಟ್ ಮಾಡಬೇಕು, ಬಾಯಿನ ಚಪ್ಪಲ ತೀರ್ಸ್ಕೊಬೇಕು, ಸುಮ್ಮನಾಗಬೇಕು. ಡೈಲಿ ಬಸ್ಸಾರು ಮುದ್ದೆ ಇದ್ದಿದ್ದೇನೆ. ಮಕ್ಳಿಗೆ ಮಾಡ್ಕೊಂಡು ತಿಂತಾ ಇರು. ಆಮೇಲೆ ನೀನೇ ಕೇಳೋದು ನಂಗೆ ಕೊಡೋದ ಮಾಡ್ಕೊಡೋದ ಯಾರನ್ನು. ಆಮೇಲೆ ಅಲ್ಲಿ ಅವ್ರ ಮನೆ ಮಾಡ್ಕೊತಾಳೆ ಈಗ ಅವರೆಲ್ಲ ಕೇಳಿದ್ರಿ. ಈ ಮಯನೀಸ್ ಎಷ್ಟು ಪ್ಯಾಕೆಟು? 5 ರೂಪಾಯಿ 2 ಪ್ಯಾಕೆಟ್ ಗೈಸ್ ಮಯನೀಸು. ಆರಿಗೇನು ತಂದ? ಹಾಂ ಏನೋ ಆರೋಗ್ಯನೋ ಬೇಡ. ಏನು ಆರೋಗ್ಯನೇನದು? ನನಗೆ ಗೊತ್ತಿಲ್ಲ. ನೀವು ಹೊಸ್ದಾಗಿ ಹೇಳ್ತಾ ಇದೆಯಾ? ಚಿಲ್ಲಿ ಫ್ಲೇಕ್ಸ್ ಖಾರ ಜಾಸ್ತಿ ಬೇಕಾ ಕಮ್ಮಿ ಬೇಕಾ? ಅದೇ ಖಾರ ಮಾಡೆ ಗೈಸ್. ಇದು ಚಿಲ್ಲಿ ಫ್ಲೇಕ್ಸು, ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಫ್ಲೇಕ್ಸ್, ಒಣಮೆಣಸಿನ್ಕಾಯಿ ರುಬ್ಬಿದಾಗದು ಸಾಕು. ಇಷ್ಟು ಚಿಲ್ಲಿ ಫ್ಲೇಕ್ಸು. ಆಮೇಲೆ ಟೊಮೆಟೊ ಕೆಚಪ್. ಅಯ್ಯೇ ಟೊಮೆಟೊ ಕೆಚಪ್ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಗಬ್ಬೆ ಬರ್ಸ್ಬಿಟ್ಟು ಏನು ಮಾಡ್ತೀಯಾ? ಒಂಚೂರು ಅಷ್ಟೇ ಹಾಕ, ಜಾಸ್ತಿ ಹಾಕಲ್ಲ. ಸಿಹಿ ಇರಲಿ ಅಂತನಾ? ಅಷ್ಟೇ. ಇನ್ನೊಂದು ಬೇಕು ಹೆಚ್ಕೊಂಡು ತಿನ್ನಕ್ಕೆ. ಟೊಮೆಟೊ ಕೆಚಪ್ಪು ಇನ್ನೊಂದು ಪ್ಯಾಕೆಟ್ ಇಲ್ವಾ ಖಾಲಿನಾ? KFC ಬರ್ತದಲ್ಲ ಪ್ಯಾಕೆಟ್, ಅದು ಒಂದು. ಟೊಮೆಟೊ ಕೆಚಪ್ ಬಿಡಾಗ ಗೊತ್ತಿಲ್ಲ. ಟೊಮೆಟೊ ಕೆಚಪ್ ಗೊತ್ತಿರ್ಬೇಕು ನಮ್ಮ ಜನಕ್ಕೆ. ಗೈಸ್ ಇವಾಗ ಚಾಟ್ ಮಸಾಲ ಎಷ್ಟು ಹಾಕಂತ ಗೊತ್ತದ ನಿಮಗೆ? ಇಷ್ಟೇ ಚಾಟ್ ಮಸಾಲ ಇಷ್ಟೇ ನೋಡ್ರಿ, ಕಾಣಿಸ್ತದಲ್ಲ ಇಷ್ಟೇನೆ ಹಾಕೊಂಡು. ಇನ್ನೊಂದು ಪೆಪ್ಪರ್ ಪೌಡರ್ ಹಾಕ್ತಾರಂತೆ. ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡೋದು ಎಲ್ಲ ಹಾಕ್ಕೊಡ್ತೀವಿ. ಅಂಗಡಿ ಹಾಕೊಂಡು ಪೆಪ್ಪರ್ ಪೌಡ್ರು ಒಂದು 10 ಸ್ಪೂನ್ ಹಾಕೊಂಡು ಖಾಲಿನೇ ಹೋಗೋದು. 1/4 ಸ್ಪೂನ್, ಅರ್ಧ ಸ್ಪೂನ್ ಹಾಕೊಂಡ್ರೆ ಖಾರ ಜಾಸ್ತಿ ಆಗುತ್ತದೆ. ಗೈಸ್ ಒಂದು ಚಟಾಕ್, ಒಂದು 2 ಚಿಟಿಕೆ ಪೆಪ್ಪರು, ಉಪ್ಪು ಇಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು. ಅಷ್ಟೇ. ಅಯ್ಯೋ ಮೊಟ್ಟೆ ಹೊಡೆದ್ರೆ ಆಮ್ಲೆಟ್ ಆಗೋದಿದೆ. ವೆಜ್ ಆಮ್ಲೆಟ್ ಆಗೋದಿದೆ ಮೊಟ್ಟೆ ಹೊಡೆದ್ರೆ. ತೈ ಮೈನೀಸ್ ಹಾಕಿ ಇನ್ನೊಂದು ಪ್ಯಾಕೆಟ್ ಹೇಳ್ತೀನಿ. ಬೇಡ ಹಾಕಿಲ್ಲ ಚೆನ್ನಾಗಿರ್ತದೆ. ಮಿಕ್ಸ್ ಮಾಡಿಲ್ಲ ಇರು ನೀಟಾಗಿ. ಗೈಸ್ ಮಿಕ್ಸ್ ಇಟ್ ವೆಲ್ಲು. ಗಮ್ಲ ಅಲ್ಲೇ ಪಿಜ್ಜಾ ಗಮ್ಲ ಬರ್ತದಲ್ಲಿ. ಅಯ್ಯೋ ನಂಗೆ ಇನ್ನೂ ಏನೇನು ಮಾಡಕ್ ಬರ್ತದೆ, ಆದ್ರೆ ಐಟಮ್ಗಳು ಇರಲ್ಲ ಅಷ್ಟೇ, ಮಾಡಕ್ ಹೋಗಲ್ಲ. ಐಟಮ್ಗಳಿಲ್ಲ, ಓವನ್ ಇಲ್ಲ. ಓವನ್ ಎಲ್ಲ ಇದ್ದಿದ್ರೆ ತವ ಇಲ್ಲ, ಪ್ಯಾನ್ ಇಲ್ಲ. ಒಂದು ಒಳ್ಳೆ ಚೆಫ್ ಮಾಡ್ಬೋದಿತ್ತು. ಅದೆಲ್ಲ ಎಗ್ ಪಫ್ಸ್ ಎಲ್ಲ ಮಾಡಿಸ್ಬಿಟ್ಟಿನಿ. ಓವನ್ ಎಲ್ಲ ಇದ್ದಿದ್ರೆ ಎಲ್ಲ ಮನೆ ತಗ ಕೂತ್ಕೊಂಡು ಏನು ಮಾಡ್ತಾಳೆ, ಯೂಟ್ಯೂಬ್ ಮಾಡ್ಕೊಂಡು ಒಳ್ಳೆ ಪ್ರಯೋಗ ಮಾಡ್ತಾಳೆ, ಮಾಡ್ಬಿಟ್ಟು ಕೊಡ್ತಾಳೆ. ತಿಂಡಿ ಏನಾದ್ರು ಚೆನ್ನಾಗಿದೆ ಅಂತಂದ್ರೆ ಕಂಟಿನ್ಯೂ ಮಾಡ್ತಾಳೆ, ಇಲ್ಲ ಅಂತಂದ್ರೆ ನಾವು ಹಾಸ್ಪಿಟಲ್ ಇರ್ತೀವಿ. ಯಾವ ತರ ಚೆನ್ನಾಗಿ ಮಾಡಿಲ್ಲ ನೀವು ಮಾಡಿದ್ರೆ ಯಾವ ತೊಳಗಿಲ್ಲ ಬಿಡೆ.
ನಾಳೆಕ್ಕಿಲ್ಲ ನಾಡ್ದು ಇದು ಮಾಡೋಣ. ಗೈಸ್ ಸ್ಯಾಂಡ್ವಿಚ್ ಮಿಕ್ಸೇಜ್ ಆಯ್ತು. ಗಂಬಲ ಅಂತೂ ಸಖತ್ ಹೊಡಿತಿದೆ, ಮಯೋನೀಸ್ ಅಂತೂ ಎದ್ದು ಮುಗಿ ಹೊಡಿತದೆ ಫ್ಲೇವರ್ಫುಲ್ ಆಗಿ. ಆರಿಗೇನೋ ಅಂತ ಇನ್ನೂ ಚೆನ್ನಾಗಿರೋದು. ಏನಂದ್ರೆ ಪಿಜ್ಜಾದಲ್ಲಿ ಹಸಿರು ಕಲರ್ ಕೊಟ್ಟಿರ್ತಾರೆ ಗೊತ್ತಾ, ಆರಿಗೇನೋ ವೆಜಿಟೇಬಲ್ ಅದು, ಅದೆಲ್ಲ ಸಿಗಲ್ಲ ಅನ್ಸದೆ. ಏನೋ ಸಿಗ್ತದ ಅದು 10 ರೂಪಾಯಿ ಪ್ಯಾಕೆಟು. ಮತ್ತೆ ಈಗ ಹೇಳಕತ್ತಿಲ್ವಾ ಕಾಮತ್ತಿರ್ಲಿವಾ 10 ರೂಪಾಯಿ ಅಂದ್ರೆ 10 ರೂಪಾಯಿ ಇದೆಲ್ಲ ಕಳಿತೀವಿ. ಇಷ್ಟೇ ಇಷ್ಟ ಮಿಕ್ಸ್ ಆಯ್ತಾ? ಆಮೇಲೆ ಇದಕ್ಕೆ ಹಾಕೋದು ಚೀಸು ಗೈಸ್, ಈ ಚೀಸು ಅಮೂಲ್ ಚೀಸ್ ಯಾವ ಬ್ರ್ಯಾಂಡ್ ಅದು? ಯಾವ ಬ್ರ್ಯಾಂಡ್ ಇದು ತುರ್ದಿದ್ರೆ ಚೆನ್ನಾಗಿರೋದು. ತುರ್ಕ ಮತ್ತೀಗ ತುರಿಯಕ್ಕಾಗಲ್ಲ ಇದನ್ನ. ನೋಡು ಗಟ್ಟಿ ಇದ್ರೆ ತುರಿಯೋದಿತ್ತಾ? ಅರ್ಧ ಹಾಕ್ಬಿಟ್ಟು ಹಂಗೆ ಇಟ್ಬಿಡು. ಏನೋ ಮಾಡಕ್ಕ ಇದು ಹಂಗೆ ಇಟ್ಬಿಡದ, ಬೇಸದೇನಿಲ್ವಾ? ಬೇಸ್ ಇರು, ಫಸ್ಟ್ ಅದೆಲ್ಲ ಹಾಕೋದು ಬೇಡ ಇದಕ್ಕೆ. ಓಹೋ ನಮ್ಮ ಅಮ್ಮ ನೋಡ್ಕೊಂಡೆ ಅಲ್ಲೇ ಆನಂದ ಪಡ್ತಾರೆ. ಎಷ್ಟು ಪೀಸು ಗೈಸ್? ನಮ್ಮ ಮನೆಗೆ 4 ಜನ 5 ಜನ 6 ಜನ. ನರಸಮ್ಮಜ್ಜಿ ತಿಂತದ? ಏನಾಗಲ್ಲ. ನರಸಮ್ಮಜ್ಜಿಗೆ ಕೊಡೋಣ 6 ಜನ ಗೈಸ್, ಸಂವೀನು ಸೇರಿ. ಅವಳು ಅರ್ಧ ಅವಳಿಗೆ ಒಂದು ಕೊಡೋದ. ಹೋಮ್ವರ್ಕ್ ಡವ್ ಮಾಡ್ತಾವಳೆ, ಎಲ್ಲ ಬರ್ಬಿಟ್ಟವಳೆ. ಏನಾರ ಕೆಲಸ ಹೇಳ್ತಾರೆ ಅಂತ ಬರಿಬೇಕ. ಸಾಯಂಕಾಲ ಏನ್ ಮಾಡ್ತಿದ್ದೆ? 3 ಗಂಟೆಗೆ ಬಂದವಳು ಅಂಗನವಾಡಿಯಿಂದ. ಗೈಸ್ ನಮ್ಮೂರಲ್ಲಿ ಅಂಗನವಾಡಿ ಮಕ್ಳಿಗೆ ಹೋಮ್ವರ್ಕ್ ಕೊಡ್ತಾರೆ, ABCD ಕಳ್ಸೋರೆ. ನಿಮ್ಮೂರಾಗೆಲ್ಲ ಕಳ್ಸ್ತಾರ ಅಂತ ಕಮೆಂಟ್ ಮಾಡ್ರಿ. ಹೌದಾ? ಮಗ್ಗಿ ಎಷ್ಟು ಬರ್ತದೆ? ಮಗ್ಗಿ ಉಂಡ ಕೈ ಸ್ಯಾಂಡ್ವಿಚ್ ನ ಪ್ರೊಸೆಸ್ ಸ್ಟಾರ್ಟ್ ಆಗೈತೆ. ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಬ್ರೆಡ್ಗೆ ಹಾಕ್ತಾಳೆ. ಇದು ಬ್ರೆಡ್ಗೆ ಏನ ಹಾಕಿ ಇವೆಲ್ಲ ಮಯೋನೀಸು ಚೀಸ್ ಎಲ್ಲ ಅಡಿಕ್ಟ್ ಮಾಡಾಕ್ಬಿಡ್ತಾವ ಮೈಂಡ್ಗೆ. ಒಂಥರ ಇದ್ದಂಗೆ ನಿಕೋಟಿನ್ ಸಿಗರೇಟು ತಂಬಾಕು ಎಲ್ಲ ಯಾವ ಥರ ಮೈಂಡ್ ಹೊಡಿತದೋ, ಮಯೋನೀಸು ಈ ಚೀಸ್ ಎಲ್ಲ ಆ ಥರ ಹೊಡಿತದೆ ತಲೆಗೆ. ಇಷ್ಟು ಚೀಸು ಹೂ ಕಣೆ ಅಡಿಕ್ಟ್ ಆಗ್ಬಿಟ್ಟು. ಒಂದ್ಸಲ ನೋಡು KFC 2 ಸಲ ತಿನ್ನ. KFC ಬೋರ್ಡ್ ನೋಡ್ರೆ ಸಾಕು ಮನ್ಸು ಎಳಿತಾ ಇರ್ತದ ಆ ಕಡೆಗೆ. ನೀನೇ ತಿಂದಿಲ್ವಾ? ಜೀವನದಾಗ ಒಂದು ತಿನ್ನೋ ಕಾಲ ಹೋಗಲ್ಲ ಕಣಮ್ಮ, ಮಾಲೆ ಸುತ್ತಿಲ್ಲ. ಗೋಲ್ಗುಪ್ಪ ತಿಂದಿದ್ದೀನಿ ಅಷ್ಟೇ. ನಾವೆಲ್ಲರೂ ತಿಂತಾರೆ, ನೀನೇನಾದ್ರು ತಿನ್ನೋದು? ಓಲೆ ಬಿಡು ಒಂದ್ಸಲ ರೋಸ್ಟ್ರಿಗೆ. ಇವಳು ಗೈಸ್ ಒಂದ್ಸಲ ಮೈಸೂರು ಬೆಟ್ಟ ಕರ್ಕೊಂಡು ಹೋಗು ಬೈಕಲ್ಲಿ ಅಂತ ಕೇಳಿದ್ಲು. ಆಮೇಲೆ ಮಾಲ್ ಸುತ್ಸು ಅಂತ ಹೇಳಿದ್ಲು, ಯಾವುದು ಮಾಡೋಕ್ಕಾಗಲಿಲ್ಲ. ಓಯ್ ಸ್ಯಾಂಡ್ವಿಚ್ ತಿಂತಿ? ಸ್ಯಾಂಡ್ವಿಚ್ಚು ನಿಮ್ಮ ತಾಯಮ್ಮ ಮಾಡ್ಕೊಟ್ಟಿರೋದು ಬೇಕನ್ನ? ನೋಡ್ ಚೆನ್ನಾಗಿ ರುಚಿ ಪಳ್ಕೋಸ್ಬಿಡೋದು, ಕುಳ್ಗೇಳ್ಸ್ಬಿಟ್ಟಳು ತಾಯಿ. ತವ ರಾತ್ರಿ ಬಂದಿಕ್ಕೋ ಆ ಕವರ್ ಎಲ್ಲಿದ್ರು ಈಗ ಹುಡ್ಕೊಳ್ಳೋದು ಅನ್ಬಿಡ್ತದೆ. ರಾತ್ರಿಗೆ ಸ್ವಲ್ಪ ಮೇಲೆ ಇಕ್ತಾ ಇದ್ರೆ ಬೆಳಿಗ್ಗೆ ಗೊತ್ತಾಯ್ತು ಒಂದು ಪೂರ್ತಿ ಖಾಲಿ ಮಾಡಿರ್ತದೆ. ನೋಡಿ ಇವಾಗ ಅದೆಲ್ಲ ಪುಡಿ ಉದುರಿಸ್ತದೆ. ಇವಳು ಎಂತ ಕೆಲಸ ಮಾಡ್ತಾಳೆ ಇದ್ರಿ ಇವಳು. ತಿನ್ಲಿ ಬಿಡು, ನೀನ್ ತಿನ್ನಲ್ವಾ? ನೀನ್ ಹಾಳಾಗೋದ್ರೆ ಬೆಕ್ನು ಹಾಳು ಮಾಡ್ತಿ. ಅದನ್ನ ನಿಂಟ ಕಲ್ಸ್ಬೇಕು ಬುದ್ಧಿ. ಅದಕ್ಕೆ ಕಲ್ಸಿಲ್ವಾ? ಟ್ರೈನಿಂಗ್ ಮಾಡ್ಬೇಕು. ಕಲ್ಸಿಲ್ವಾ? ಕಲ್ಸಿ ನೋಡಲ್ಲಿ. ತಿಂತಾ ಇಲ್ಲ ಶಿವೆ ಗೈಸ್ ನೋಡ್ರಿ ಸ್ಯಾಂಡ್ವಿಚ್ಚು. ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಹಾಕಿ ಈ ಮ್ಯಾಲೆ ಇಷ್ಟು ಪೀಸ್ ಸ್ಲೈಸು ಇದು ಕಾಣೋದು, ಚೀಸ್ ಕಾಣೋದು. ಚೀಸು ಅಲ್ಲೇ ಲೋಕಲ್ ಪ್ರಾವಿಷನ್ ಸ್ಟೋರು ಇಲ್ಲ ಡಿಮಾರ್ಟ್ ಸಿಗ್ತದೆ ನೋಡ್ರಿ. ನಾನೆಲ್ಲ ಅಲ್ಲೇ ತಗೊಂಡಿದ್ದು ಡಿಮಾರ್ಟು. ಎಲ್ಲೆಲ್ಲಿ ತಂದೆ ಅಂದರೆ ಚೀಸು ಡಿಮಾರ್ಟಲ್ಲಿ ತಂದೆ, ಚಿಲ್ಲಿ ಫ್ಲೇಕ್ಸು ಪ್ರಾವಿಷನ್ ಸ್ಟೋರಲ್ಲಿ ತಂದೆ, ಮಯೋನೀಸು ಇದ್ರಲ್ಲಿ ತಂದೆ. ಓಕೆ 5 ಸ್ಟಾರ್ ಇತ್ತಲ್ಲ ಅದರಲ್ಲಿ. ಇವಾಗ ಎಲ್ಲೆಲ್ಲ ಐಟಮ್ ಎಲ್ಲ ಸಿಗ್ತವೆ ಅಂತ ಅಲ್ಲಿ ಹುಡುಕ್ಬಿಟ್ಟು ತಗೊಂಬರ್ದು ತಲೆ ಹೊಡ್ಸೋದು. ಆಮೇಲೆ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಾಮೂಲಿ ಗೊತ್ತಿರ್ತದಲ್ಲ. ನೀನು ತಗೊಂಡಿದ್ದೀನಿ ನೀನು ಬಲ. ಫೈನಲ್ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಇದನ್ನ ಬರ್ನ್ ಮಾಡೋದು ಅಷ್ಟೇ, ಫ್ರೈ ಮಾಡೋದು. 6 ಪೀಸು ನನಗೆ ಅಡ್ಡಾಡ್ ಮಾಡೋದಲ್ಲ ತಾಯಿ, ನನಗೆ ಅಡ್ಡಾಡ್ ಮಾಡ್ತಾನೆ. ತಿಂತಾಳೆ. ಇವಾಗ ಕ್ಲೋಸ್ ಮಾಡುವ ಸಮಯ. ಈ ಥರ ಆದಮೇಲೆ ಮ್ಯಾಗಡೆ ಇನ್ನೊಂದು ಬ್ರೆಡ್ ಇಟ್ಬಿಟ್ಟು ಪ್ರೆಸ್ ಮಾಡೋದು. ಬ್ರೆಡ್ಡು ನಾರ್ಮಲ್ ಬ್ರೆಡ್ಡು, ಇನ್ನೊಂದು ಬ್ರೌನ್ ಬ್ರೆಡ್ ಅಂತ ಬರ್ತದೆ, ಅದನ್ನು ತರ್ಬೋದಿತ್ತು. ಪರವಾಗಿಲ್ಲ, ಅದೆಲ್ಲ ಮಾಮೂಲಿ ಜಿಮ್ಗೆ ಹೋಗೋರ್ಕಿಂತ ಡಯಟ್ ಮಾಡೋರು. ಇದೇನು ಸಾಕು ಬೇಜಾರಾಯ್ತು. ಇದೇನೇನೆ ಇದು ನಾರ್ಮಲ್ ಪೌಂಡ್ ಬನ್ನು, ಬೇಕ್ರಿ ಪೌಂಡ್ ಬನ್ ಇದು. ಎದೋಳು ಅದೇನು ಮಾತಾಡಿ ಕಾಲ ಹತ್ರ ಕೂತಂತ ಏನು ಮಾಡ್ತಾವ? ಕೂತ್ಕೊಳ್ಳಿ ಇಲ್ಲಿ ಬಾ. ಇದಲ್ಲ ಮಾವು ವಿಡಿಯೋದಾಗ ದೂರ ಕೂತ್ಕೊಂತಾಳೆ. ಇದ್ದಂತೆ ಮಗ್ಲ ಕೂತಿರ್ತಾಳೆ. ನೀನು ಅರಿಕ ಕೂತ್ಕೋತಾಳೆ ನೋಡ್ಬಿಟ್ಟಿದ. ಹಚ್ಬಿಟ್ಟು ಪ್ಯಾನ್ ಹಚ್ಬಿಟ್ಟು ಬಿಸಿ ಮಾಡ್ತದೆ. ಈ ಪ್ಯಾನ್ ಒಂದು ಪಟ್ಟು ಚೇಂಜ್ ಮಾಡಬೇಕು. ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ರಿ. ಎಲ್ಲರ ಮನೆಗೆ ಅಂತೆ ಒಂದು ಹೊಸ ತಂದು ಮಡಗಿದೀವಿ. ಮನೆ ಯುಗಾದಿ ಹಬ್ಬಕ್ಕೆ ಪಾತ್ರೆ ತೊಳಿಬೇಕಾರೆ ಎಲ್ಲ ಮೂಲೆಗೆ ಹಚ್ಬಿಟ್ಟವ್ರಿ. ಹೊಡಿತದ ಕಾವು ಹಾಕು. ಮತ್ತೆ ಇದನ್ನ ಬೇಯಿಸಕ್ಕೆ ಬಟರ್ ಹಾಕ್ರೆ ಒಳ್ಳೇದು. ಬಟರ್ ಇಲ್ಲ, ತುಪ್ಪ ಹಾಕ್ತಾ ಇದೀವಿ ಇವಾಗ. ಅದೇ ಬೇರೆ ಟೇಸ್ಟು. ಏನಾಗ್ತದೆ ಗೊತ್ತಿಲ್ಲ. ಚೆನ್ನಾಗಿರ್ತದ? ಅಂತೇಳಿ ಹೋಮ್ ಮೇಡ್ ತುಪ್ಪ, ಇಂಪೋರ್ಟೆಡ್ ತುಪ್ಪ, ಅದು ಸ್ಪೆಷಲ್ ಪರ್ಸನಿಂದ. ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರೋದು. ಏನ ಬೆಣ್ಣೆನ? ಯಾರು ಇದನ್ನ ನಾವು ತಂದಿದ್ದ ಚೀಸ್ ಕಣಮ್ಮ ಅದು ಮಾವು. ಬರ್ಮಾಡ ಸಮಯ ನೋಡು. ಗಮ್ಮ ಮತ್ತೆ ಗಮ್ಮ
ಇದು ಬಂದ್ ಮಾಡಕ್ಕೆ ತವರ ಮೇಲೆ ಮಾಡ್ಬೇಕು, ಅದಕ್ಕೆ ಸ್ಪೆಷಲ್ ಆಯ್ತು ಇನ್ನೊಂದು ಏನಾದ್ರು ಇದಕ್ಕೆ ತಗೋಬೋತದೆ ಗಿಟ್ ಕಿಡ್ತಾವ, ಈ ಥರ ತಗೋದಾಗಲ್ಲ ಅದು, ಇದಕ್ಕೆ ಒಂದು ತಗೋಬೋದು ಸಪ್ರೇಟ್. ಅದಕ್ಕೆ ಒಂದು ತಗೋಬರ್ತದ. ಅವತ್ತು ಈಗ ಹೇಳಿದ್ರೆ ತಗೊಂಡು ತಗೊಂಡ್ಬಿಡಿನಿ, ಏನು ಒಂದ್ಸಲಿ ಮಾಡಕ್ಕೆ ಬೇಕಾದ್ರೆ ಮಾಡ್ಕೊಂಡು ತಿಂತಾ ಇರ್ತೀನಿ ನಾನು. ಯಾವಾಗಲೂ ಅಯ್ಯೋ ಜಾಸ್ತಿ ಬರ್ಸ್ ಮಾಡಾಕ್ಬಿಟ್ರೆ ಇದನ್ನ ಹಿಂಗೆ ಇರ್ಬೇಕಾ? ಇದೆಲ್ಲ ಮೇಲೆ ಕೂತ್ಕೊಳ್ಳಮ್ಮ, ಕೂತ್ಕೊ ಮೇಲೆ ಸೆಂಟ್ರ್ ಕೂತ್ಕೊ, ಸೆಂಟ್ರಿಗೆ ಏನು ಕೇಳ್ತಾರೆ ಬಂದೈತೆ ಅಲ್ಲಿ ಅಲ್ಲಡೆ ಹೇಳ್ತಾ ಅಯ್ಯೋ ನೀನು ಮಾಡಿ ಕೊಡ್ತಾ ಇರೋ ನಾನು ತಿಂತೀನಿ ನೋಡ್ತಾ ಇರ್ತೀನಿ ಅಂತಿ. ಒಂಚೂರು ದಪ್ಪ ಆಗ್ಬಿಟ್ಟಿದ್ದೀನಿ. ಹಲೋ ಹಲೋ ಯಾರು ಯಾಕಪ್ಪ ನಾನು ಯಾರು ಓಯ್ ಮ್ಯಾಮ್ ಹಲೋ 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 ಓಯ್ ರಾಂಗ್ ನಂಬರ್ ಮ್ಯಾಮ್. What is this nonsense behavior, man? ಯಾಕೋ ಮಕ್ಕಳು ಮಾತಾಡೋದು. Hello? ಯಾರು ನಮ್ಮ ಮಕ್ಕಳಿಗೆ Hello? ಹಲೋ ಹಲೋ हाँ बोल रहे हैं. ಯಾಕದ ಯಾಕೆ ಹಂಗಲ್ಲ ಜಾನ ಅಂತ ಯಾರು ನೀವು ಹೆಂಗೆ ಸಣ್ಣದೆ ತವ ಒಂಚೂರು ರೆಡಿ ಮಾಡೋದು ಅದು ಚೆನ್ನಾಗಿರೋದು. ತಗ್ಗಿರ್ಬೇಕು ತವ ಇದು ಹೊಸದು ಇನ್ನೊಂದು ಇತ್ತು ಗೈಸ್, ಹೊಸದು ಅಲ್ಲೆಲ್ಲ ಮ್ಯಾಲ್ಕೆ ಹಾಕ್ಬಿಡೋರು ಅವಳು. ಮ್ಯಾಲ್ಕೆ ಮನೆ ಯುಗಾದಿ ಹಬ್ಬಕ್ಕೆ ಚೀಲ ತುಂಬ ಯಾವುದೋ ಬಾಕ್ಸ್ ಬಿಕ್ಬಿಡೋರು, ಸಿಗ್ಲಿಲ್ಲ ಹುಡ್ತು. ಹೊಸದಿತ್ತು, ಇನ್ನೂ ಬಾಕ್ಸ್ ಓಪನ್ ಮಾಡಿರಲಿಲ್ಲ. ಇದು ಯಾವುದೋ ದೋಸೆ ಬೇಸಿ ಒಂದೂವರೆ ವರ್ಷದಿಂದ ಸರ್ವ್ ಮಾಡೋರು ಇದು ನಾಳೆ. ನೋಡಿ ಈ ಥರ ಲೈಟ್ ಲೈಟ್ ಡ್ರೈ ಮಾಡೋದು, ಒಂದ್ಸಲ ಜಾಸ್ತಿ ಬೇಸ್ ಮಾಡ, ಚೆನ್ನಾಗಿರ್ತದೆ. ಸರಿನಾ? ಕೊಲ್ತ್ಕೊ ಒಂಚೂರು, ನನ್ನ ಹತ್ರ ಒಂಚೂರು ತಲೆ ಲವೇ ಟಿಪ್ಸು. ಆಯ್ತಕ್ಕ, ತಲೆ ಮಾತ್ರ ಎಣ್ಣೆ ಯಾವಾಗ ಹಾಕಿರಿ ನೀನು. ಇನ್ನೇನು ಬಿಸಿಲು ಬಿಸಿಲಾದ್ರೆ ಕೂಲ್ ಆಗೋತದ. ತಣ್ಣಗೆ ಇನ್ನೊಂದ್ಸಲಿ ಏರ್ ಕೇರ್ ರೊಟೀನ್ ಅಂತ ಮಾಡ್ಬಿಡೋದು ನೀನು. ಏನಿಲ್ಲ ಕೊಬ್ಬರಿ ಎಣ್ಣೆ ಅಷ್ಟೇ. ಗೈಸ್ ಕೊಬ್ಬರಿ ಎಣ್ಣೆ ಬಿಟ್ರೆ ಇನ್ನೇನು ಆಗಲ್ಲ. ಏನು ಏರ್ ಕೇರ್ ರೊಟೀನ್ ಮಾಡೋದು ಹೇಳ್ರಿ. ಒಳ್ಳೆ ಕಡೆ ಅದೇ ಕೊಬ್ಬರಿ ಎಣ್ಣೆ ಒಂದು ಹಾಕಲ್ಲ ಅಷ್ಟೇ, ಜಾಸ್ತಿ ಹಳ್ಳೆಣ್ಣೆನೂ ಹಾಕಲ್ಲ. ನಾನು ಹಳ್ಳೆಣ್ಣೆ ಹಾಕ್ತೀನಿ ಸರಿಯಾಗಿ. ಗೈಸ್ ಈ ಥರ ಮೇಲೆ ತುಪ್ಪ ಹಾಕಡ್ರಿ, ಫ್ಲೇವರ್ ಮಾತ್ರ ಸಖತ್ ಗಮ್ಮತ್ತದೆ. ಬಟರ್ ಹಾಕಿದ್ರೆ ಚೆನ್ನಾಗಿರೋದು, ಆದರೆ ಬಟರ್ ಇಲ್ಲ, ಏನು ಮಾಡೋದು, ತುಪ್ಪನೇ ಹಾಕ್ತಾ ಇದೀವಿ. ಬಟರ್ ಬೈದ್ರೆ ತುಪ್ಪನೇ ಅಲ್ವಾ ಆಗೋದು. ಎದಳೆ ಗೈಸ್ ರೆಡಿ ಆಯಿತು. ಸ್ಯಾಂಡ್ವಿಚ್ ಮನೇಲಿ ರೆಡಿ ಮಾಡಿರೋದು, ಇವಾಗ ಕೊಟ್ಬಿಟ್ಟು ಟೇಸ್ಟ್ ಹೇಳೋದು. ಇದು ಪಟ್ನೆ ಮೂರೇ ಜಾಸ್ತಿ ಬಿಟ್ಟು ಸೀದೋಗ್ಬಿಡೋದು ಅದಕ್ಕೆ. ಇವಾಗ ಕೊಟ್ಬಿಟ್ಟು ಟೇಸ್ಟ್ ಹೇಳೋ ಸಮಯ. ತಳಪ್ಪ ಇಟ್ಕೊಳಪ್ಪ. ನಿನ್ಗೇನಮ್ಮ ಡೆಕೋರ್ ಮಾಡೋದು ಬೇಡವಾ? ಏನು ಡೆಕೋರೇಷನ್ ಮಾಡ್ತೀವಿ? ಡೆಕೋರೇಷನ್ ಏನು ಮಾಡ್ತೀವಿ? ಅಯ್ಯೋ ಡೆಕೋರೇಷನ್ ಅಂತಾಳೆ, ಬಟ್ಟೆ ಹೊಡಿಕೊಂಡ್ಮೇಲೆ ಡೆಕೋರೇಷನ್ ಆಗ್ತದೆ. ತಳೆ ನಿಂಗೆ ತನ್ವಿ ಅಷ್ಟು ತಿನ್ನಲ್ಲಪ್ಪ. ಇಟ್ಕಳೆ ತಿಂತಾಳೆ ಅಂತ ಇವಳು. ಅಯ್ಯೋ ಕುಯ್ಬೇಕಂತ ಕೊಡಪ್ಪ ಇಲ್ಲಿ. ಫಸ್ಟ್ ಹೇಳ್ಬೇಕಲ್ಲ ನೀನು, ಫಸ್ಟ್ ಹೇಳಕ್ಕಲ್ವ ನೀನು. ಶೆಟ್ ನಾನು ಕುಯ್ಲ ನೀನು ಚೆನ್ನಾಗಿ ಕೊಯ್ತಿಕೊಂಡು ಬಿಡವ ಕೈ ಇಲ್ಲ. ನಿನ್ನ ಲಾಂಗ್ ಚಾಕ ಸತ್ತಾರ್ ಚಾಕ ಸ್ಟಾಕ್ ಮಾತ್ರ ಸರಿಯಾಗೈತೆ. ಎಷ್ಟು ರೂಪಾಯಿ ಕೊಡಿ? 200 ರೂಪಾಯಿ ಅಲ್ವಾ? ಕ್ರಾಸ್ ಕಟಿಂಗ್ ಅಂತಾರಲ್ಲ, ಹಂಗೆ ಕ್ರಾಸ್ ಕಟಿಂಗ್ ಮಾಡ್ತಾಳೆ. ಕರೆಕ್ಟಾಗಿ ಕಟ್ಟಿ ಆಯ್ತಿಲ್ಲ. ಒಂದು ಕುಯ್ಯಕ್ಕೆ ಪೊಸ್ ಕುಯ್ತಾರಲ್ಲ ಆ ಥರ ತರೋ ಚಾಕಲ್ವಾ? ಮುಳ್ಳು ಜಿಗ್ಜಾಗ್ ಮಾಡಿರ್ಬೇಕು. ಆಯ್ತಾ? ತಳಪ್ಪ ರೆಡಿ ತಲ್ವಿ ತಗೊಳ್ಳೆ. ಕನ್ನಡ ಕೂತ್ಕೋ, ಯಾಕಲ್ಲ ಹಿಂಗ್ ಮಳುತ್ತಿ? ಸಾಯಂಕಾಲ ಮನೆ ಕಡೆ ಅಂಗನವಾಡಿಗೆ ಹೋಗ್ತದೆ. ತಗೊಳಮ್ಮ ಇರಮ್ಮ, ಕೂಗಳಮ್ಮ. ಸೆಂಟ್ರಿಂದ ಪಕ್ಕ ದೂರಕ್ಕೆ ಹೋಗ್ತೀವಿ, ಒಂದೇ ಫ್ರೇಮ್ ಬರಲ್ಲ ನೀನು. ಫಸ್ಟ್ ಎತ್ಕೊಳ್ರಿ ಪೀಸಾ ಎತ್ಕೊಂಡು ಅದಕ್ಕೆ ಎಜ್ಗಳ್ರಿ, ಸಾಸ್ಗೆ ಎಜ್ಗೋ, ಮುಂದೆಲೆ ಮೂತಿನ ಹಾಕ್ತೀನೋ. ಒಂದೇ ಸಲ ಬಾಯಪ್ಪ ಒಳಗೆ ಹಂಗೆ. ಅವಳಿಗೆ ಗೊತ್ತಾಗ್ತಾ ಇಲ್ಲ, ಅವಳು ನೋಡಿ ಮುರ್ಕಂತವಳೆ ರೊಚ್ಚಿ ಚಪಾತಿ ತಿಂತಾವಳೆ.
ಅಷ್ಟೇ ಒಂದೇ ಬಿಟ್ಟಲ್ಲ ಎಣ್ಣೆ ಬೈಟ್ ಅರ್ಧ ಸಿಗ್ಬೇಕು, ಅದು ಚೀಸ್ ಎಲ್ಲ ಸಿಗ್ಬೇಕು. ಇದ್ಗೋ ಅವತ್ತು ತಂದಿದ್ದಲ್ಲ ಅದನ್ನ ಸೂಪರ್ ಆಗದಲ್ಲ ಇದು. ಹೇಳಮ್ಮ ಅಮ್ಮ, ನೀನು ಹೇಳಮ್ಮ. ಉಕ್ಕಳ್ಳ ಹಾಂ ಏನಾಗ್ತದೆ ಏನೋ ಒಳಗಡೆ ಇದು ಅವತ್ತು ಇದಾಗಿರಲಿಲ್ಲ, ಡ್ರೈ ಆಗಿರಲಿಲ್ಲ. ಒಳಗೆ ಹಾಕ್ಬೇಕು, ಚೀಸ್ ಬಾಯಿಗೆ ಬರಬೇಕು. ಸೂಪರ್ ಕ್ವಾಲಿಟಿ. ಸ್ಮೆಲ್ಲ ಕಂಡಿಟ್ಟು ನಾನು ತಿಂದಿಲ್ಲ ಫಸ್ಟು. ನಿಜವೂ ಚೆನ್ನಾಗದನಮ್ಮ, ಸಕ್ಕತ್ತಾಗದ. ಅದೇ ಅಂದ್ರೆ ಅಪ್ಪ ಒಂಚೂರು ತಿನ್ಸು. ಹೆಂಗದೆ ಎರಡು ನಮ್ಮಿಬ್ರಿಗೆ, ಇನ್ನೂ ಒಂದೈತಿ ನಿಂಗೆ ಎರಡು ಹೂಗೆ ನನಗೆ ಎರಡು. ಅವ್ನು ಪುಕ್ಸಟೆಗೆ ಅವನ್ ಕೊಡೋಗೋ, ತಿಂದ್ರೆ ತಿನ್ಲಿ, ಇಲ್ಲ ಬೇಡ. ಏನೇನೋ ಪದೇನೋ ಮುಂದೆ ಆಮೇಲೆ ತಿನ್ನ ಅವ್ಳು ಪೂರ್ತಿ ಅವಳು ಎಷ್ಟು ತಿನ್ನೋ. ಅವ್ನು ತಿನ್ನಿಲ್ಲ ಅಂದ್ರೆ ರವಿಶಂಕರ್ ದನು ತನ ಕೊಡಗೆ, ದನು ಕೊಟ್ಬಿಡೋಕೆ. ಎಲ್ಲ ತಿಂತ್ಯಾ? ತಿನ್ನು, ಆಯ್ತು, ತಿನ್ನು, ಒಬ್ಬಳೆ ತಿನ್ನು. ಅವಳಿಗೆ ಹೆಂಗದಾಳೆ, ನೀನ್ ನಿಜ ಹೇಳ್ಬೇಕು, ಸುಳ್ಳು ಸುಳ್ಳು ಹೇಳ್ಬಾರ್ದು. ಸೂಪರ್ ಆಗದಾ, ಸಕಾಗೈತಾ, ಖುಷಿ ಆಯ್ತಾ? ಚಾಟ್ ಸಂಗೀತ ಮುದ್ದೆ ಬಸ್ಸಾರ್ಗೆ ಡಿಫ್ರೆನ್ಸು. ಮನೆ ಮಾಡ್ಕೊಂಡು ತಿನ್ಲಾರ್ದ ಅಲ್ಲಿ ಹೋಗಿ ಹೋಟ್ಲು ಕಾಸು ಸಿಗ್ತಿರಲ್ಲ, ಅಲ್ಲಿ ಹೋಗಿ ಇತ್ತಲ್ಲ ಎಂತದಲ್ಲ ಬಂಗಾರ ಇದ್ದಂಗಲ್ಲ. ಇರ್ಬೋದಲ್ಲ ಶಿಷ್ಯ ನೀನು. ನಿನ್ನ ಟ್ಯೂಷನ್ ಮುಸ್ಲಿಮಂದ ಓದ ಮಕ್ಕಳು ಎಲ್ಲ ಮುಗಿಸ್ಕೊಂಡು ನಾಳೆಗೆ ಲಾಸ್ಟ್ ಎಕ್ಸಾಮು. ನಾಳೆ ಸ್ಕೂಲ್ ಹೋಗಲ್ವಾ? ಸ್ಕೂಲ್ ಐತೆ ಟ್ಯೂಷನ್ ಇಲ್ಲ. ಹೌದಾ, ಬರಬೇಕನ್ರಿ. ನಿಮ್ಮ ಅಕ್ಕಂಗ ಅರ್ಧ ಪೀಸ್ ಕೊಡೋದಲ್ಲ. ಇವಾಗ ಇಡ್ಕೋ ಗೈಸ್, ರಿಯಲ್ಲು ಇದು ಕೊಡ್ತೀನಿ, ನಾನು ಕೊಡ್ತೀನಿ ರಿವ್ಯೂನ. ನಮ್ಮ ಅಪ್ಪ ಅಮ್ಮ ಸುಳ್ಳು ಹೇಳ್ತಾರೆ. ಇವೆಲ್ಲ ನಾವು ತಿಂದಿದ್ದೀವಲ್ಲ ಆಚೆ ಕಡೆ ಹಾಕೊಂಡು, ನಮಗೆ ಗೊತ್ತಾದ್ರೆ ರಿಯಲ್ ಟೇಸ್ಟ್ ಹೆಂಗೆ ಅಂತ. ಒಂದ್ಸಲ ಮನೆ ಟ್ರೈ ಮಾಡ್ರಿ. ಯಾವ ಪಿಜ್ಜಾನು ಇದ್ರ ಮುಂದೆ ಏನು ಮಾಡಲ್ಲ, ಸಾಕಾಗದೆ, ಸಿಕ್ಕಾಬಿಡಿ ಚೆನ್ನಾಗದೆ. ಅವತ್ತು KFC ಕಾಸು ಕೊಟ್ಟು ತಂದಿದ್ದು ಅದಕ್ಕೆ ಚೆನ್ನಾಗದೆ, ಸುಮ್ಮನೆ ಕಾಸು ವೇಸ್ಟ್ ಅದಕ್ಕೆ. ಸಕಾಲಾದ ಎಡಿಟ್ ಆಗೈತೆ, ಎಡಿಟ್ ಆಗ್ಬಿಡ್ತೀರಾ. ನಾವೇನು ಹಾಕಿದ್ವಿ ಅದನ್ನ ಮಾತ್ರ ಮಾಡ್ರಿ, ಸಾಕಾಗದೆ, ಸಿಕ್ಕಾಬಿಡಿ ಚೆನ್ನಾಗದೆ. ನೀನು ಮಾಡ್ರಿ, ನೀನೇ ತಿಂತೇಳಿ ಇವಾಗ. ಇನ್ನೊಂಥರ ಏನು ಮಾಡ್ತೀವಿ ಗೈಸ್? ಆಮೇಲೆ ಸ್ಯಾಂಡ್ವಿಚಲ್ಲಿ ಒಂದೇ ಥರ ಅಲ್ಲ, ಬೇಜಾನ್ ಡಿಫ್ರೆನ್ಸ್ ಅವೆ. ನಾನ್ ವೆಜ್ಜಲ್ಲಿ ಐತೆ, ವೆಜ್ಜಲ್ಲೂ ಐತೆ. ವೆಜ್ಜಲ್ಲಿ ಇನ್ನೊಂಥರ ಡಿಫ್ರೆಂಟ್ ಆಗಿ ಇನ್ನೇನೇನೋ ತರಕಾರಿ ಎಲ್ಲ ಹಾಕಿ ಮಾಡ್ಬೋದು. ನಾವು ಬೇಸಿಕ್ ಹಾಕಿ ಮಾಡಿರೋದು ಇದೇ ಬೇಜಾನ್ ಆಗೋದು, ಸಿಕ್ಕಾಪಟ್ಟೆ ಸಕ್ಕತ್ತಾದ ಟೇಸ್ಟು. ಮೈನ್ ಟೇಸ್ಟೇನೆ ಅದು, ಇದು ಮಯೋನೀಸು ಮತ್ತು ಚೀಸು ಬೇರೆನೇ ಟೇಸ್ಟ್ ಕೊಡ್ತದೆ, ಸಕ್ಕತ್ತಾಗದೆ. ಅಪ್ಪಗೆ ನೆನಪಿ ಸಾಕೆ, ನಿಗ್ತಾರೆ ಎಲ್ಲ ಆಯ್ಕೊಂಡು ಇದು ಪಟ್ಟಣ ಹಾಕ್ಬಿಡು, ಸೀದೋಗಿತ್ತಲ್ಲ ಅದನ್ನ. ಚೆನ್ನಾಗಿರೋದು ಹಿಂಗೆ ನೋಡಪ್ಪ, ಚೆನ್ನಾಗಿತ್ತು, ಜಾಸ್ತಿ ಬರ್ನಾಗಿರೋ ಚೆನ್ನಾಗಿತ್ತು, ಖಾಲಿ ಚೆನ್ನಾಗಿದೆ ಕೇಳಪ್ಪ. ಏನತ್ತಿ ಪ್ಲೇಟ್ ನೀರು ಕೊಡ್ತಾಳೆ ಮೊಬೈಲೆ. ಐ ಇರಮ್ಮ ತಿಂದು ನೀರು ಕುಡಿಯೋಕೆ ಗ್ಯಾರಂಟಿ ಅಳ್ಳು ಮಾಡಿದ್ರು ತಿಂದು ಖಾಲಿ ಮಾಡೋದು. ಇದು ಚೆನ್ನಾಗದಪ್ಪ, ಅದಕ್ಕಿಂತ ತುಪ್ಪ ಜಾಸ್ತಿ ಬರ್ನಾಗಿರೋ ಚೆನ್ನಾಗದ. ಬರ್ನಾಗಿರೋ ಚೆನ್ನಾಗತ್ತಾಳೆ ರೋಟು ಪಶ್ಮೆ. ಇದು ಚೆನ್ನಾಗಿ ಆ ಕಡೆ ಅದೇನು ಹಾಕಿದ್ರಲ್ಲ ಅದು. ಇದು ಫುಲ್ ಡ್ರೈ ಆಗಿ ಸೂಪರ್ ಆಗಿದೆ. ಅಷ್ಟೇ ಗಾಯ್ಸ್, ಆಮ್ಲೆಟ್ ತಿನ್ನೋ ಮಾಡಿದ್ರು. ಒಂದ್ಸಲಿ ಟ್ರೈ ಮಾಡ್ರಿ, ಸಿಕ್ಕಾಪಟ್ಟೆ ಚೆನ್ನಾಗದೆ. ಇಷ್ಟ ಆಯ್ತು ನಮ್ಮ ಚೆನ್ನಾಗಿತ್ತಾ? ನಿಜ ಹೇಳು, ಏನ್ ಹೇಳಿದ್ದು? ತುಪ್ಪ ಹಾಕಿರೋದು ಸಾಕಾಗದೆ. ಏನ್ ಹೇಳಿದ್ದು? ಅವ್ರು ಹೇಳ್ಕೊಟ್ಟಿದ್ದೆ ಏನಿದು? ಪಿಜ್ಜಾರ್ ಹಾ ಪಿಜ್ಜಾರ್ ಹಾ ಪಿಜ್ಜಾರ್ ವಿಚಾರ ಪಿಜ್ಜಾ ಅಲ್ಲ ಕಣಮ್ಮ, ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಯಾರ್ದು ಹೇಳಿ ಕಂಡಿಡಿದ್ರದಿನ? ಯಾರು? ಬ್ರಿಟಿಷ್ನವರು, ಗ್ಯಾರಂಟಿ. ಮತ್ತೆ ಗಾಯ್ಸ್, ಇದು ಬ್ರಿಟಿಷ್ನವ್ರು ಕಂಡಿಡಿದಿರೋದು. ಇಂಗ್ಲೆಂಡ್ ಅವ್ರು ಕಂಡಿಡಿದ್ರು ಇದನ್ನ, ಸ್ಯಾಂಡ್ವಿಚ್ ಅನ್ನೋ ಕಾನ್ಸೆಪ್ಟ್ ನ ಬ್ರಿಟಿಷ್ನವ್ರು ಕಂಡಿಡಿದಿರೋದು. ಏನ್ ಹೇಳಿ ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು. ಏನು? ಇದೇನು ಹೇಳು? ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಏನೇನು? Sandwich. ತುಂಬಾ ಸ್ಯಾಂಡ್ವಿಚ್ ನಾವು ಕರೆ ಮಾಡ್ಕೊಂಡು ಕೇಳು. ಏನು? Sandwich. ಸ್ಯಾಂಡ್ವಿಚ್ ತಿನ್ಬಿಟ್ಟು ಖಾಲಿ ಮಾಡಿ ಬಾಯ್ ಮಾಡು. ತಟ್ಟೆ ತೊಳ್ಕೊಂಡು ತೊಳ್ದಿಕ್ರಿ ಅಲ್ಲ. ಇವತ್ತು ಬಾಯಿ ಮುಂದೆ ಬಾಯ್ ಮಾಡಿದ್ದೇವೆ. ಹೇಳು ಅದು ಹೇಳುವಾಗ ನೀನು ಲಾಸ್ಟ್ಗೆ Like ಮಾಡಿ, share ಮಾಡಿ, subscribe ಮಾಡಿ.